ನಾವು ಓವರ್ ಥಿಂಕ್ ಮಾಡುವಾಗ ಸಾಮಾನ್ಯವಾಗಿ ಯೋಚನೆಗಳು ಒಂದು ಲೂಪ್ಗೆ ಸಿಕ್ಕಾಕೊಂಡಿರುತ್ತೆ. ಗರ್ಭಪಾತ ಅಂತ ಅನ್ನೋದು ಮೈಗೆ ಮನಸ್ಸಿಗೆ ತುಂಬಾ ಘಾಸಿ ತರುವಂತ ವಿಷಯ ಹೆಣ್ಣು ಮಕ್ಕಳಿಗೆ. ಅಲ್ಲಿ ಹಾಗಾಗುತ್ತೆ ಹೀಗಾಗುತ್ತೆ, ಈ ಪ್ರಾಜೆಕ್ಟ್ ಪೆಂಡಿಂಗ್ ಇತ್ತು, ಅವು ಎಲ್ಲವೂ ಕಾಯ್ಬೋದು, ತಾಯ್ತನ ಕಾಯೋದಿಲ್ಲ. ಆತಂಕದ ಇತಿಹಾಸ ಇದೆ, ಅಂದ್ರೆ ಆಂಗ್ಸೈಟಿ ಡಿಸಾರ್ಡರ್ ಇದೆ. ಇದು ನನ್ನ ಮಗುವಿಗೆ ಅನುವಂಶೀಯವಾಗಿ ಬರುವ ಸಾಧ್ಯತೆ ಏನಾದ್ರೂ ಇದೆಯಾ? ಇದ್ರ ಬಗ್ಗೆ ಇನ್ನು ಹೇಳ್ಬೇಕು ಅಂತಂದ್ರೆ ಮೇಲ್ ಈಕ್ವಲೆಂಟ್ ಪೈನ್ ಏನಾದ್ರೂ ಇದೆಯಾ ಅಂತ ತುಂಬಾ ಸ್ಟಡೀಸ್ ನಡೆಯುತ್ತಂತೆ. ಅದರಿಂದ ಪ್ರತಿ ತಾಯಿನೂ ಒಂದು ಮಗು ಆದ್ಮೇಲೆ ಇನ್ನೊಂದ್ ಮಗು ಆದ್ಮೇಲೆ ಇನ್ನೊಂದ್ ಮಗು ಮಾಡ್ಕೊಳ್ಳೋ ಮನಸ್ಸು ಮಾಡ್ತಾಳೆ. ಈಗ ನೀವು 3 ಕಂತುಗಳನ್ನ ನೋಡಿದಿರಿ. ಆ 3 ಎಪಿಸೋಡ್ ಅಲ್ಲಿ ಮೇಡಮ್ ಮಾತಾಡಿರೋದನ್ನ ನೀವೆಲ್ಲ ಕೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲಿಗೆ ಕೆಲವು ಪ್ರಶ್ನೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀವಿ. ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಮುಂದಿನ ಎಪಿಸೋಡ್ ಅಲ್ಲಿ ಉತ್ತರಗಳು ಸಿಕ್ಕತ್ತೆ. ಹಾಗಾಗಿ ಆಯ್ದ ಕೆಲವು ಪ್ರಶ್ನೆಗಳಿಗೆ ಇವತ್ತು ಡಾಕ್ಟರ್ ಉತ್ತರ ಕೊಡ್ತಾರೆ. ಮೇಡಮ್, ಈಗ ಮೊದಲನೇ ಪ್ರಶ್ನೆ ಒಬ್ರು ಕೇಳಿದ್ದಾರೆ. ನನಗೀಗ 8 ತಿಂಗಳು, ರಾತ್ರಿ ಹೊತ್ತು ಮಗುವಿನ ಭವಿಷ್ಯದ ಬಗ್ಗೆ ಯೋಚನೆ ಬಂದು ನಿದ್ದೆನೆ ಬರೋದಿಲ್ಲ. ಈ ಓವರ್ ಥಿಂಕಿಂಗ್ ನಿಲ್ಸೋದು ಹೇಗೆ? ಇದನ್ನ ತುಂಬಾ ಕಾಮನ್ ಪ್ರಶ್ನೆ ಅಂತ ಕೇಳ್ಬೋದು. ಅಂದ್ರೆ ಪ್ರೆಗ್ನೆನ್ಸಿಯ 3ನೇ ಟ್ರೈಮಿಸ್ಟರ್ ನಲ್ಲಿ ಇರ್ತಾರೆ ಅವರು. ಇದು ಮೊದಲಿನಿಂದ ಶುರು ಆದದ್ದೆಲ್ಲ ಅಕ್ಯುಮುಲೇಟ್ ಆಗಿ ತೊಂದರೆ ಕೊಡುವಂತಹ ಒಂದು ಹಂತ ಇದು. ಓವರ್ ಥಿಂಕಿಂಗ್ ಖಂಡಿತವಾಗೂ ಇದ್ದೇ ಇರುತ್ತೆ. ರಶ್ ಆಫ್ ಥಾಟ್ಸ್ ಅಂತ ಹೇಳ್ಬೋದು ಅದನ್ನ. ಓವರ್ ಥಿಂಕಿಂಗ್ ನಲ್ಲಿ ಯಾವಾಗ್ಲೂ ನೆಗೆಟಿವಿಟಿನೇ ಜಾಸ್ತಿ ಇರೋದು. ಅಂದ್ರೆ ಡೆಲಿವರಿ ಹೇಗೆ ಆಗುತ್ತೆ, ಆರೋಗ್ಯಕರವಾದ ಮಗು ಹುಟ್ಟುತ್ತಾ ಇಲ್ವಾ, ಮತ್ತೆ ಹುಟ್ಟಿದ ಮೇಲೆ ನಾನು ಅದನ್ನ ಮ್ಯಾನೇಜ್ ಮಾಡ್ತೇನೆ, ಅದು ಬರೀ ಪ್ರೆಗ್ನೆನ್ಸಿಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿರೋದಿಲ್ಲ, ಆಮೇಲೆ ನಂತರದ್ದು ಬರುತ್ತೆ. ಮತ್ತೆ ಸ್ಲೀಪ್ಲೆಸ್ನೆಸ್ಗೆ ಬಂದು ಹಾರ್ಮೋನಲ್ ಚೇಂಜಸ್ ತುಂಬಾ ಇರೋದ್ರಿಂದ ಸ್ಲೀಪ್ ಡಿಪ್ರೈವೇಶನ್ ಇದ್ದೇ ಇರುತ್ತೆ. ಸೊ ಆದಷ್ಟು ರಿಲ್ಯಾಕ್ಸ್ಡ್ ಆಗಿರೋದು ಬಿಟ್ಟು ಅದಕ್ಕೆ ಬೇರೆ ದಾರಿ ಇಲ್ಲ. ಆದ್ರೆ ಈ ಓವರ್ ಥಿಂಕಿಂಗ್ ಅನ್ನೋ ಪದ ಇದೆಯಲ್ಲ, ಅದು ಟೆಕ್ನಿಕಲ್, ಮೆಡಿಕಲ್, ಜನರಲ್ ಎಲ್ಲ ಟರ್ಮು ಕೂಡ ಅದು. ನಾವು ಓವರ್ ಥಿಂಕ್ ಮಾಡುವಾಗ ಸಾಮಾನ್ಯವಾಗಿ ಯೋಚನೆಗಳು ಒಂದು ಲೂಪ್ಗೆ ಸಿಕ್ಕಾಕೊಂಡಿರುತ್ತೆ. ಒಂದು ಕೊಂಡಿ ಆದ್ಮೇಲೆ ಒಂದು ಕೊಂಡಿ, ಇನ್ನೊಂದು ಕೊಂಡಿ, ಮತ್ತೊಂದು ಕೊಂಡಿ ಆಗಲ್ಲ. ಸೊ ಅದು ಹೇಗಾಗುತ್ತೆ ಅಂತಂದ್ರೆ, ಒಂದು ಥಾಟ್ ಮೇಲೆ ಮನಸ್ಸು ಹೋದ್ರೆ ಸಾಕು, ಲೂಪ್ ಅದ್ರ ಪಾಡಿಗೆ ಸುತ್ತಲಿಕ್ಕೆ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಹತೋಟಿನಲ್ಲೇ ಇರುವುದಿಲ್ಲ. ಅದ್ರ ಪಾಡಿಗೆ ಒಂದನೇ ಲೂಪಿಂದ 100ನೇ ಲೂಪ್ವರೆಗೂ ಮತ್ತೆ ತಿರ್ಗಾ ಒಂದು ಕನೆಕ್ಟ್ ಆಗುತ್ತೆ. ಇಟ್ ಬಿಕಮ್ಸ್ ಸೈಕ್ಲಿಕ್. ಎನಿಥಿಂಗ್ ದಟ್ ಇಸ್ ಸೈಕ್ಲಿಕ್ ಅದು ಸುತ್ತಲಿಕ್ಕೆ ಶುರು ಆಗುತ್ತೆ. ಈ ಓವರ್ ಥಿಂಕಿಂಗು ಅವಾಗ ನಮ್ಮ ಕೈ ದಾಟಿ ಹೋಗುತ್ತೆ, ನಮ್ಮ ಕಂಟ್ರೋಲ್ ದಾಟಿ ಹೋಗುತ್ತೆ. ಅದಕ್ಕೆ ಮಾಡ್ಬೇಕಾಗಿದ್ದೇನು ಅಂತಂದ್ರೆ, ಆ ಮೊದಲನೇ ಲೂಪ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತಲ್ಲ ಮನಸ್ಸು, ಅಲ್ಲಿಂದಾನೇ ಆ ಯೋಚನೆಯನ್ನ ಬದಲಾಯಿಸ್ತಾ ಹೋಗ್ಬೇಕು. ಉದಾಹರಣೆಗೆ ಮೊದಲನೇ ಲೂಪ್ ನಲ್ಲಿ ಒಂದು ಭಯ ಆಗ್ತಿದೆ ನನ್ಗೆ, ಅದಕ್ಕೆ ಒಂದು ರ್ಯಾಷನಲ್ ಪಾಸಿಟಿವ್ ಎಕ್ಸ್ಪ್ಲನೇಷನ್ ಅನ್ನ ನಿಮಗೆ ಕೊಟ್ಕೊಳ್ಳಿ. ಇದೊಂದು ಸಹಜವಾದ ಪ್ರಕ್ರಿಯೆ. ಮಗು ಚೆನ್ನಾಗಿರುತ್ತೆ, ನಾನು ಇದನ್ನ ಹೊತ್ತಿದ್ದೀನಿ, ಇಷ್ಟು ತಿಂಗಳವರೆಗೂ ಹೆರ್ತೀನಿ, ಆರೋಗ್ಯವಾಗಿರ್ತೀನಿ, ಮಗುನು ಕೂಡ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆದ ತಕ್ಷಣ ಆ ಮೊದಲನೇ ಲೂಪ್ 2ನೇ ಲೂಪಿಂದ ಡಿಲಿಂಕ್ ಆಗುತ್ತೆ. ಅವಾಗ ಅದು ಅದ್ರ ಪವರ್ ಕಳ್ಕೊಳ್ಳುತ್ತೆ, ಆ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ತರಹ ಥಾಟ್ ಪ್ರೋಸೆಸ್ ನ ಅಡ್ರೆಸ್ ಮಾಡೋದು, ಚಾಲೆಂಜ್ ಮಾಡೋದು, ಮತ್ತೆ ಬದಲಾಯಿಸ್ಕೊಳ್ತಾ ಹೋಗೋದು, ಇದನ್ನ ಮಾಡ್ಬೋದು. ಇದು ಇಷ್ಟು ಸಿಂಪಲ್. ಹೀಗೆ ಕೂತ್ಕೊಂಡು ಹೋಮ್ ವರ್ಕ್ ತರ ಮಾಡ್ಬೋದು. ಎಲ್ಲಾ ಥಾಟ್ಗಳನ್ನು ಬರ್ಕೊಂಡು ಮತ್ತೆ ಅದಕ್ಕೆ ಪ್ಯಾರಲಲ್ ಆಗಿ ನಾನು ಇದನ್ನ ಹೀಗೆ ಯೋಚನೆ ಮಾಡ್ತೇನೆ ಅಂತ. ಇವಾಗ ನಾವು ಒಂದು ಕಂಪ್ಯೂಟರ್ ನಲ್ಲಿ ನಮ್ಗೆ ಬೇಡದೇ ಇದ್ದ ಯಾವುದೋ ಒಂದು ಪ್ರೋಗ್ರಾಮ್ ಓಡ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ, ನಮ್ಗೆ ಅದು ಬೇಕಿರೋದಿಲ್ಲ. ಅವಾಗ ನಾವ್ ಏನ್ ಮಾಡ್ತೇವೆ, ಒಂದು ಹೊಸ ಪ್ರೋಗ್ರಾಮ್ ಬರೀತೇವೆ, ಮತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ತೇವೆ. ನಮ್ಮ ಬ್ರೈನ್ ಅಥವಾ ಮನಸ್ಸು ಅನ್ನೋದು ಕೂಡ ಈ ತರಹದ್ದು ಒಂದು ಇನ್ಸ್ಟಾಲೇಷನ್ ಅನ್ನ ತುಂಬಾ ಚೆನ್ನಾಗಿ ತಗೊಳುತ್ತೆ. ಮತ್ತೆ ಬೈ ಡಿಫಾಲ್ಟ್ ಆ ಪ್ರೋಗ್ರಾಮ್ ರನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡಿದಾಗ ಆ ಮೊದಲನೇ ಥಾಟ ಏನಿರುತ್ತೆ, ನಾನು ಇದನ್ನ ಎಂಜಾಯ್ ಮಾಡ್ತೇನೆ, ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಆದ ತಕ್ಷಣ 2ನೇ ಥಾಟ್ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಒಂದು 3-4 ಸತಿ ನೀವು ಕಾನ್ಶಿಯಸ್ ಆಗಿ ಅಭ್ಯಾಸ ಮಾಡ್ತು ಅಂತ ಹೇಳಿದ್ರೆ, ಆಮೇಲೆ ನಿಮ್ಮ ಪ್ರಯತ್ನವೇ ಇಲ್ಲದೆ ಸಂತೋಷದ ಯೋಚನೆಗಳು ಬರ್ತಾ ಹೋಗುತ್ತೆ ನಿಮ್ಗೆ. ಖಂಡಿತವಾಗ್ಲೂ ನಿಮ್ಮ ಪ್ರೆಗ್ನೆನ್ಸಿನ ನೀವು ಎಂಜಾಯ್ ಮಾಡ್ತೀರಿ. ಮೇಡಮ್, ಈಗ 2ನೇ ಪ್ರಶ್ನೆ, ಹಿಂದೆ ಆದ ಗರ್ಭಪಾತದಿಂದ ಅಂದ್ರೆ ಮಿಸ್ಕ್ಯಾರೇಜ್ ಇಂದ ಮತ್ತು ಆಗ ಆದಂತ ಕೆಟ್ಟ ಅನುಭವಗಳಿಂದ ಈಗಿನ ಪ್ರೆಗ್ನೆನ್ಸಿ ಮೇಲೆ ನನಗೆ ಭಯ ಉಂಟಾಗ್ತಾ ಇದೆ. ಈ ಟ್ರೋಮಾದಿಂದ ನಾನು ಹೊರಗೆ ಬರೋದು ಹೇಗೆ? ಇದು ತುಂಬಾನೇ ಅತ್ಯಗತ್ಯವಾಗಿ ಉತ್ತರಿಸಬೇಕಾದಂತಹ ಪ್ರಶ್ನೆ. ಯಾಕೆಂದ್ರೆ
ನನ್ನ ಪ್ರಾಕ್ಟೀಸ್ ನಲ್ಲಿ ವಾರಕ್ಕೆ 1 ಅಥವಾ 2 ಇದರ ಕ್ಲೈಂಟ್ ನಾನು ನೋಡ್ತೇನೆ. ಗರ್ಭಪಾತ ಅಂತ ಅನ್ನೋದು ಮೈಗೆ ಮನಸ್ಸಿಗೆ ತುಂಬಾ ಘಾಸಿ ತರುವಂತ ವಿಷಯ. ಹೆಣ್ಣು ಮಕ್ಕಳಿಗೆ ಯಾವ ಕಾರಣಕ್ಕೆ ಗರ್ಭಪಾತ ಆಗಿದ್ರು ಕೂಡ ಆತ್ಮವಿಶ್ವಾಸ ಕಳ್ಕೊಳ್ತಾರೆ. ನಾನು ಮುಂದೆ ಯಶಸ್ವಿಯಾಗಿ ಈ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀನೋ ಇಲ್ವೋ ಅಂತ ಅನ್ನೋ ಅನುಮಾನಕ್ಕೆ ಹೆಣ್ಮಕ್ಳು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಒಂದು ಸರ್ತಿ ಪ್ರೆಗ್ನೆಂಟ್ ಆಗಿ ಇನ್ನೊಮ್ಮೆ ಬಂದಾಗ ಕೂಡ ಬರ್ತಾರೆ ಕೌನ್ಸಿಲಿಂಗ್ಗೆ, ಅಥವಾ ಇನ್ನೊಂದು ಆಗ್ತಾನೆ ಇಲ್ಲ, ಬಹುಶಃ ಇದು ಹಿಂದಿನ ಗರ್ಭಪಾತಕ್ಕೆ ಸಂಬಂಧಪಟ್ಟಿದ್ದಿರ್ಬೋದಾ, ಕನ್ಸೀವೇ ಆಗ್ತಾ ಇಲ್ಲ ಅಂತ ಅನ್ನೋ ಆತಂಕಗಳು ಶುರು ಆಗ್ಬಿಟ್ಟಿರುತ್ತೆ. ಟ್ರಾಮಾ ಅನ್ನೋ ಪದ ತುಂಬಾ ಅಲ್ಲಿ ಸೂಕ್ತವಾದದ್ದು. PTSD ನಲ್ಲೇ ಅವರು ಒದ್ದಾಡೋದು, ಪೋಸ್ಟ್ ಟ್ರಾಮಾ ಸ್ಟ್ರೆಸ್ ಡಿಸಾರ್ಡರ್. ಈಗ ಆ ಆಘಾತ ಆಗೋಗಿರುತ್ತೆ, ಅದನ್ನ ದಾಟ್ಕೊಂಡು ಬಂದ ಮೇಲೂ ಅದರದ್ದು ಪ್ರಭಾವ ಎಷ್ಟು ತೀಕ್ಷ್ಣವಾಗಿರುತ್ತೆ ಅವ್ರ ಮೇಲೆ ಅಂತ ಹೇಳಿದ್ರೆ ದೇಹದ ಮೇಲೆ ಅದು ಪರಿಣಾಮ ಬೀರುತ್ತೆ. ಅದರಿಂದಾನೇ ಕನ್ಸೆಪ್ಷನ್ ಕೂಡ ಮುಂದಕ್ಕೂ ಹೋಗ್ಬೋದು. 2-3 ತರಹದಲ್ಲಿ ಅದನ್ನ ಅವರಿಗೆ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಮಾಡೋದು. ಒಂದು ಏನು ಅಂತ ಹೇಳಿದ್ರೆ ಅದಕ್ಕೊಂದು ಫಿಸಿಯಲಾಜಿಕಲ್ ರೀಸನ್ ಇರುತ್ತೆ. ಹಾರ್ಟ್ ಬೀಟ್ ಬಂದಿರ್ಲಿಲ್ಲ ಅನ್ನೋ ಕಾರಣಕ್ಕಿರ್ಬೋದು, ಅಥವಾ ಈ ಗರ್ಭ ಯೋಗ್ಯವಾದದ್ದೆಲ್ಲ ಉಳಿಸ್ಕೊಡಕ್ಕೆ ಅಂತ ಅದು MTP ಕೂಡ ಆಗಿರ್ಬೋದು. ಈ ಈ ಈ ಫ್ಯಾಕ್ಟ್ ಗಳನ್ನ ತಿಳ್ಕೊಂಡು ಅದನ್ನ ಆದಷ್ಟು ಡಾಕ್ಟರ್ಸ್ ಹೇಳಿರ್ತಾರೆ ಅದ್ರ ಬಗ್ಗೆ, ಅದನ್ನ ಇನ್ನೊಂದಷ್ಟು ಸವಿವರವಾಗಿ ಅವ್ರಿಗೆ ಸಮಯ ಕೊಟ್ಟು ವಿವರಿಸಿ ಇದನ್ನ ಇಟ್ಕೊಂಡಿದ್ರೆ ಏನಾಗ್ತಿತ್ತು ಅಥವಾ ಮುಂದೆ ಏನಾಗಬಹುದಾಗಿತ್ತು ಅನ್ನೋದ್ರ ಬಗ್ಗೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ. 2ನೇ ಹಂತ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸ್ಪಿರಿಚುವಲ್ ಫಿಲಸಾಫಿಕಲ್ ಆಗೋ ಅದನ್ನ ತಗೊಳ್ತಾರೆ. ಹೇಗೆಂದ್ರೆ ಈ ಮಗು ದಕ್ಕಲಿಲ್ಲ, ಹೌದು, ಬಹುಶಃ ಅದು ವಿಧಿ ನಿಯಮ ಹೇಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿರೋದನ್ನ ಕೊಡೋಣ ಅಂತ ಅನ್ನೋ ಒಂದು ಕಾರಣಕ್ಕೆ ಇದು ಬೇಡ ನಿಮ್ಗೆ ಅಂತ ಆಗಿರ್ಬೋದು. ಹಾಗಾಗಿ ಮುಂದೆ ಬರುವಂಥದ್ದು ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಪಾಸಿಟಿವ್ ಥಾಟ್. 2ನೇದಾಗಿ ನಮ್ಮಲ್ಲಿ ಹಿಂದೆ ಒಂದು ನಂಬಿಕೆ ಇದೆ, ಈ ತರದ ಮೇಲೆ ಮೇಲೆ ಗರ್ಭಪಾತಗಳಾಗಿ ಒಂದು ಗರ್ಭ ನಿಲ್ಲುತ್ತಲ್ಲ, ಅದು ಆ ಹಿಂದೆ ಕಳೆದು ಹೋದಂತ ಎಲ್ಲ ಮಕ್ಕಳ ಆಯಸ್ಸನ್ನು ಹಾಕೊಂಡು ಹುಟ್ಟುತ್ತೆ ಅಂತ ಮನೆಯಲ್ಲಿ ಹಿರಿಯರು ಸಮಾಧಾನ ಮಾಡೋರು. ಅವ್ರದೇ ಆದ ರೀತಿನಲ್ಲಿ ಒಂದು ಕೌನ್ಸಿಲಿಂಗ್, ಅದು ಹಿಂದೆ ಅಜ್ಜಿರು ಅಥವಾ ಅತ್ತೆ ಆ ತರದ ಮಾತುಗಳನ್ನ ಆಡೋರು. ಅದನ್ನೇ ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡಿ ಹೇಳೋದಾದ್ರೆ ಅದೊಂದು ಪಾಸಿಟಿವ್ ಥಾಟ್ ತಗೊಳ್ಳಿ. ಹಾಗೆ ಹಿಂದಿರುವ ಎಲ್ಲ ಮಕ್ಕಳ ಆಯಸ್ಸನ್ನು ಸೇರ್ಕೊಂಡು ನನ್ನ ಮಗು ಈಗ ಹುಟ್ಟುತ್ತೆ ಮುಂದೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ನಾನು ಹೋದ ಪ್ರಶ್ನೆಗೆ ಉತ್ತರ ಕೊಟ್ಟ ಹಾಗೆ ಇದೆಲ್ಲವೂ ಅಷ್ಟೇ. ಥಾಟ್ ಪ್ರೋಸೆಸ್ ಅಂತ ಅನ್ನೋದು ಕೆಲವೊಮ್ಮೆ ಆಟೋಮ್ಯಾಟಿಕ್, ಕೆಲವೊಮ್ಮೆ ನಾವೇ ಸೃಷ್ಟಿಸ್ಕೊಂಡಿರುವಂಥದ್ದು. 2 ಆದ್ರೂ ತೊಂದರೆ ಇಲ್ಲ, ನಮ್ಮ ಆಯ್ಕೆ ಇದ್ದೇ ಇದೆ. ಈ ಥಾಟ್ ಪ್ರೋಸೆಸ್ ಬೇಕಾ, ಅದು ಬೇಕಾ ಅಂತ. ಸೊ ಭದ್ರವಾಗಿ ಪಾಸಿಟಿವ್ ಥಾಟ್ ಪ್ರೋಸೆಸ್ ತಗೊಳ್ಳಿ. ಮೆಡಿಕಲ್ ಇಶ್ಯೂಸ್ ಎಲ್ಲ ಏನಿದ್ರು ಡಾಕ್ಟರ್ ತುಂಬಾ ಎಚ್ಚರಿಕೆ ತಗೋತಾರೆ. ಒಂದು ಗರ್ಭಪಾತ ಆಗಿ 2ನೇ ಸತಿ ಗರ್ಭಿಣಿ ಅಂತ ಆದಾಗ ಡಾಕ್ಟರ್ ತಗೊಳ್ಬೇಕಾದಂತಹ ಎಚ್ಚರಿಕೆಗಳನ್ನೆಲ್ಲ ತಗೊಳ್ತಾರೆ. ಆದ್ರೆ ಅದನ್ನು ಮೀರಿ ನಾನು ಹೀಗೆ ಯೋಚನೆ ಮಾಡ್ತಾರೆ ಅನ್ನೋ ಎಚ್ಚರಿಕೆನ ನೀವು ತಗೊಳ್ಬೇಕು. ಒಂದು ಸರ್ತಿ ಹಾಗಾದ ಮಾತ್ರಕ್ಕೆ ಪ್ರತಿ ಸರ್ತಿನೂ ಹಾಗಾಗೋದಿಲ್ಲ. ಕ್ವಶನ್ ಆಫ್ ಪ್ರಾಬಬಿಲಿಟಿ ಅದು. 2ನೇದಾಗಿ ಏನ್ ಎಚ್ಚರಿಕೆಗಳು ತಗೊಳ್ಬೇಕು ಅದನ್ನೆಲ್ಲ ನಾವು ತಗೊಂಡಿದೀವಿ. 3ನೇದಾಗಿ ಚಂದದ ಮಗು ಹುಟ್ಟುತ್ತೆ, ಆ ಬಗ್ಗೆ ಕನಸುಗಳನ್ನ ಕಾಣ್ತಾ ಹೋಗುವಂಥದ್ದು. ಮತ್ತೆ ಅಗತ್ಯವಾಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡುವಂಥದ್ದು. ಮೆಡಿಸಿನ್ಸ್ ಅನ್ನ ಕರೆಕ್ಟ್ ಆಗಿ ತಗೊಳ್ಳಿ, ವ್ಯಾಯಾಮ ಇರ್ಬೋದು, ರೆಸ್ಟ್ ಹೇಳಿದ್ರೆ ಆ ವಿಶ್ರಾಂತಿನ ಸಂಪೂರ್ಣವಾಗಿ ತಗೊಳ್ಳುವಂಥದ್ದು. ಕೆಲಸದ ಬಗ್ಗೆ ಯೋಚನೆ ಮಾಡದೇ ಇರುವಂಥದ್ದು, ಅದನ್ನ ನಾನು ಪ್ರಸ್ತಾಪಿಸದೆ ಇರೋಕೆ ಆಗುದಿಲ್ಲ. ಅಲ್ಲಿ ಹಾಗಾಗುತ್ತೆ, ಹೀಗಾಗುತ್ತೆ, ಈ ಪ್ರಾಜೆಕ್ಟ್ ಪೆಂಡಿಂಗ್ ಇತ್ತು, ಅವು ಎಲ್ಲವೂ ಕಾಯ್ಬೋದು, ತಾಯ್ತನ ಕಾಯೋದಿಲ್ಲ. ಈಗ ಹೆಣ್ಣು ಮಕ್ಳಿಗೆ 30 ಮಾಡ್ಕೊಡಿ ಅಂತ ಹೇಳೋ ಉದ್ದೇಶ ಅದೇನೆ. ಕೆರಿಯರ್ನ ಯಾವತ್ತಕ್ ಬೇಕಾದ್ರೂ ಮಾಡ್ಕೋಬಹುದು. ಅದಕ್ಕೆ ನಾನೇ ಉದಾಹರಣೆ. 45-50 ಮೇಲೆ ಕೆರಿಯರ್ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಆತ್ಮವಿಶ್ವಾಸ ಅಂತ ಅನ್ನೋದು ವ್ಯಕ್ತಿಗೆ ತನ್ನ ಮೇಲೆ ಇದ್ರೆ ಕೆರಿಯರ್ ಎಲ್ಲಿ ಓಡ್ ಹೋಗುತ್ತಿಲ್ಲ. ಅದು ನಮಗೋಸ್ಕರನೂ ಕಾಯುತ್ತೆ, ಅಥವಾ ಅದನ್ನು ಮೀರಿ ಕೂಡ ನಾನು ಸಾಧಿಸ್ಬೋದು. ಈ ಎಲ್ಲ ಒಂದು ಪಾಸಿಟಿವ್ ಥಾಟ್ ಪ್ರೋಸೆಸ್ ನ ನೀವು ಅಳವಡಿಸ್ಕೊಂತು ಅಂತ ಹೇಳಿದ್ರೆ ಆ ಭಯ ತನ್ನಿಂತಾನೆ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಹೆಚ್ಚು ಮಾತಾಡಿ, ಕೌನ್ಸಿಲರ್ಸ್ ಹತ್ರ ಮಾತಾಡಿ, ಮನೆಯವ್ರ ಹತ್ರ, ಅಮ್ಮನ ಹತ್ರ ಮಾತಾಡಿ, ಒಡ ಹುಟ್ಟದವ್ರ ಹತ್ರ ಮಾತಾಡಿ, ಸ್ನೇಹಿತರ ಹತ್ರ ಮಾತಾಡಿ, ಬಟ್ ಪಾಸಿಟಿವ್ ಆಗಿ ಮಾತಾಡಿ ಇದ್ರ ಬಗ್ಗೆ ಯಾವಾಗ. ಇನ್ನು 3ನೇ ಪ್ರಶ್ನೆ, ನನಗೆ ಮಗು ಬರ್ತಾ ಇರೋ ಸಂಭ್ರಮದ ಜೊತೆಗೇನೆ ತುಂಬಾ ಅಳುವು, ನಿರಾಸಕ್ತಿ, ಭಯ ಕಾಡ್ತಾ ಇದೆ. ಇದು ಸಾಮಾನ್ಯವ ಅಥವಾ ನಾನೇನಾದ್ರೂ ಈ ವಿಚಾರವಾಗಿ ಡಾಕ್ಟರ್ನ ಕಾಣ್ಬೇಕ? ಇದು ತುಂಬಾ ಸಾಮಾನ್ಯವಾದ ಪ್ರಕ್ರಿಯೆ. ನಾನು ಹೋದ ಸರ್ತಿನೇ ಹೇಳಿದೆ, ಪ್ರೆಗ್ನೆನ್ಸಿನಲ್ಲಿ ಈ ತರಹದ ಎಲ್ಲಾ ವೇರಿಯೇಷನ್ಸು ಆಗ್ತಾನೆ ಇರುತ್ತೆ.
ಆಗದೇ ಇದ್ರೇನೆ ಅಬ್ನಾರ್ಮಲ್ ಅಂತ ಹೇಳ್ಬೋದು ಬೇಕಿದ್ರೆ ಇದನ್ನ. ಪ್ರತಿಯೊಬ್ರು ಇದ್ರ ಮೂಲಕ ಹಾದು ಹೋಗ್ತಾರೆ. ಆ ಸಂಭ್ರಮ ಇರುತ್ತೆ, ಒಂದು ಮಗು ಬರುತ್ತೆ ಅಂತ, ಅದ್ರ ಜೊತೆನಲ್ಲೇ ಭಯ ಶುರು ಆಗಿರುತ್ತೆ, ಆತಂಕ ಇರುತ್ತೆ, ಸುಮ್ಮನೆ ಕೂತು ಆಳೋಣ ಅಂತ ಅನ್ಸುತ್ತೆ. ಮೈಲ್ಡ್ ಡಿಪ್ರೆಷನ್ ಇರ್ಬೋದು, ಮೈಲ್ಡ್ ಆಂಗ್ಸೈಟಿ ಇರ್ಬೋದು. ಇದನ್ನೆಲ್ಲ ನಾವೇ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಬೋದು ಯೋಚನೆಗಳ ಮೂಲಕ, ನಾನು ಹೇಗೆ ಹೇಳ್ಕೊಟ್ನೋ ಹಾಗೆ. ಇಲ್ಲ ಇದು ನನ್ನ ಹತೋಟಿನಲ್ಲಿಲ್ಲ, ಅದರ ಇಂಟೆನ್ಸಿಟಿ ತುಂಬಾ ತೀವ್ರವಾಗಿದೆ ಅಂತ ಹೇಳಿದ್ರೆ ಕೌನ್ಸಿಲರ್ ಜೊತೆ ಕೂತು, ನಾನು ಹೇಳಿದೆ ನಿಮ್ಗೆ ಪ್ರೀ ನ್ಯಾಟಲ್ ಕೌನ್ಸಿಲಿಂಗ್ ಕೂಡ ಇವಾಗ ಎಷ್ಟು ಸಾಮಾನ್ಯ ಆಗೋಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಹೆಚ್ಚು ಕಡಿಮೆ ಇದ್ರ ಬಗ್ಗೆ ಯಾರ ಹತ್ರ ಆದ್ರೂ ಮಾತಾಡಿಯೇ ಇರ್ತಾರೆ ಅಂತ ನನಗೆ ಅನ್ಸುತ್ತೆ, ಈ ಜನರೇಷನ್ ಎಸ್ಪೆಷಲಿ. ಯಾಕೆಂದ್ರೆ ಅವ್ರಿಗೆ ಒತ್ತಡಗಳು ಜಾಸ್ತಿ, ಹಾಗಾಗಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಇರಬಹುದು. ಗೊತ್ತಿಲ್ಲ, ನಾನು ಜನರಲೈಸ್ ಮಾಡುತ್ತಿಲ್ಲ ಅದನ್ನ. ಕೂತು ಮಾತಾಡಬಹುದು, ನನಗೆ ಯಾಕೆ ಹೀಗಾಗ್ತಾ ಇದೆ. ಸೊ ಈ ಯೋಚನೆಗಳ ಮೂಲಗಳು ಎಲ್ಲಿದೆ? ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಏನಾದ್ರು ಇದೆಯಾ, ಅಂದ್ರೆ ಈ ಪ್ರೆಗ್ನೆನ್ಸಿಗೆ ಮುಂಚೆನೆ ಆಂಗ್ಸೈಟಿ ಡಿಪ್ರೆಷನ್ ಅನ್ನ ಹಿಸ್ಟರಿ ಏನಾದ್ರು ಇದೆಯಾ ಅಂತ ಗಮನಿಸ್ಕೊಳ್ತಾರೆ ಕೌನ್ಸಿಲರ್ಸ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ. ಸಾಧ್ಯವಾದಷ್ಟು ಮೆಡಿಸಿನ್ ನ ಕೊಡದೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡಬಹುದು. ಲೈಫ್ ಆಟಿಟ್ಯೂಡ್ ಇರ್ಬೋದು, ಲೈಫ್ ಡಿಸಿಪ್ಲಿನ್ ಇರ್ಬೋದು, ಲೈಫ್ ಸ್ಟೈಲ್ ಅಂತ ನಾವು ಹೇಳ್ತೀವಲ್ಲ, ಅದು ಎಲ್ಲವನ್ನು ಈಗ 3 ತುಂಬಾ ಮುಖ್ಯವಾದದ್ದು. ಒಂದು ಲೈಫ್ ಸ್ಟೈಲ್, ಒಂದು ಫುಡ್ ಸ್ಟೈಲ್, ಇನ್ನೊಂದು ನಾನು ಸೇರಿಸ್ಕೊಂಡಿರುವಂತದ್ದು ಥಿಂಕಿಂಗ್ ಸ್ಟೈಲ್. ಇದು 3ರಲ್ಲಿ ಏರುಪೇರು ಆದಾಗ್ಲೇನೆ ಮನುಷ್ಯನ ಸೈಕಲಾಜಿಕಲ್ ಇಶ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇವೆಲ್ಲವೂ ಸರಿ ಇದೆಯಾ ಅಂತ ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ಬಹುದು, ಕೂತು ಮಾತಾಡ್ಬೋದು. ತುಂಬಾ ಕಾಮನ್, ಇದಕ್ಕೆ ಖಂಡಿತವಾಗ್ಲೂ ಹೆದರ್ಬೇಕಾದ್ರೆ. ಈ ಹಾರ್ಮೋನಲ್ ಚೇಂಜಸ್ ತುಂಬಾ ಇರುತ್ತೆ ಅಂತ ನಾನು ಹೇಳಿದ್ದೇನೆ. ಅವು ನಮ್ಮ ಯೋಚನೆಗಳ ಮೇಲೆ, ಮೆಂಟಲ್ ಹೆಲ್ತ್ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಒಂದು ಆಹ್ಲಾದಕರವಾದ ವಾತಾವರಣನ ನಮಗ ನಾವೇ ಸೃಷ್ಟಿ ಮಾಡ್ಕೊಳ್ಳೋದು, ಅಥವಾ ಅದು ನಮ್ಮ ಹತೋಟಿಯಲ್ಲೇ ಇದೆ ಅಂತಂದ್ರೆ ಅದನ್ನ ನಿಯಂತ್ರಣಕ್ಕೆ ತಂದ್ಕೊಳ್ತಾ ಇರೋದು. ಹಾಗಾಗಲಿಲ್ಲ ಅಂತ ಆದಾಗ ಪ್ರೊಫೆಷನಲ್ಸ್ ನೋಡಬೇಕಾಗಿ ಬಂದ್ರೆ, ನಾನು ವೀಕ್, ನನ್ನ ಕೈಯಲ್ಲಿ ಆಗ್ಲಿಲ್ಲ, ಖಂಡಿತ ಹಾಗೆ ಅಂದ್ಕೊಳ್ಬಿಡಿ. ಅದರ ಅವಶ್ಯಕತೆ ಇದೆ, ನಾನು ಅದನ್ನ ತಗೊಳ್ತಾ ಇದ್ದೇನೆ ಅನ್ನೋ ಪಾಸಿಟಿವ್ ಥಾಟ್ ಕೂಡ ಅಲ್ಲಿ ಇರಬೇಕು. ಮೇಡಮ್, 4ನೇ ಪ್ರಶ್ನೆ, ನನ್ನ ಕುಟುಂಬದಲ್ಲಿ ಆತಂಕದ ಇತಿಹಾಸ ಇದೆ, ಅಂದ್ರೆ ಆಂಗ್ಸೈಟಿ ಡಿಸಾರ್ಡರ್ ಇದೆ. ಇದು ನನ್ನ ಮಗುವಿಗೆ ಅನುವಂಶೀಯವಾಗಿ ಬರುವ ಸಾಧ್ಯತೆ ಏನಾದ್ರೂ ಇದೆಯಾ? ಒಂದ್ ವೇಳೆ ಇದ್ರೆ ಇದನ್ನ ತಡೆಯೋದಕ್ಕೆ ಏನಾದ್ರೂ ಇಂಟರ್ವೆನ್ಷನ್ ಇದೆಯಾ? ಇದು ತುಂಬಾ ಒಳ್ಳೆ ಪ್ರಶ್ನೆ ಧರ್ಮರಾಜ್. ನನಗೂ ಕೂಡ ನನ್ನ ಇಮೇಲ್ಗೆ 3-4 ಪ್ರಶ್ನೆಗಳು ಇದೇ ತರಹದ್ದು ಬಂದಿತ್ತು. ಈ ಆತಂಕ ತುಂಬಾ ಕಾಡುತ್ತೆ ಹೆಣ್ಣು ಮಕ್ಕಳಿಗೆ ಅಂತ ಕಾಣಿಸುತ್ತೆ. ಹೆಣ್ಣು ಮಕ್ಳಿಗಾದ್ರೂ ಆಗ್ಬೋದು, ಮತ್ತೆ ತಂದೆ ಆಗುವಂಥವ್ರಿಗೆ ಕೂಡ ಇರ್ಬೋದು. ನನ್ನ ಹತ್ರ ತುಂಬಾ ಕೇಸ್ಗಳು ಇದೆ ಈ ತರಹದ್ದು. ಕ್ಲೈಂಟ್ಸ್ ಬರ್ತಾರೆ ಈ ತರದ ಸಮಸ್ಯೆ ತಗೊಂಡು. ಇದನ್ನ 2 ತರಹ ಯೋಚನೆ ಮಾಡ್ಬೋದು. ಅನುವಂಶೀಯವಾಗಿ ಬರೋ ಸಾಧ್ಯತೆಗಳು ಇದೆ, ಹಾಗಂದ ಮಾತ್ರಕ್ಕೆ ನಾವು ಅದರಿಂದ ನಿರಾಶರಾಗ್ಬೇಕಾತಿಲ್ಲ ಅಂತ. ಈಗ ಈ ಸೈಕಾಲಜಿ ಹುಟ್ಟಿರೋದೇನೆ ಹೇಗೆ ಅಂತ ಹೇಳಿದ್ರೆ, ಎಲ್ಲವೂ ಜೆನೆಟಿಕ್ಸ್ ನಲ್ಲಿ ಜೀನ್ಸ್ ಮೂಲಕ ನಮ್ಮ ದೇಹ ಮನಸ್ಸಿಗೆ ಬಂದ್ಬಿಡೋದಾದ್ರೆ, ಹಾಗಾದ್ರೆ ನಾವು ಎಷ್ಟು ನಿಸ್ಸಹಾಯಕರು ನೋಡಿ. ಹುಟ್ಟುತ್ತಾನೆ ಎಲ್ಲ ತೊಂದರೆಗಳನ್ನು ನಾನು ನನ್ನ DNA ಪ್ರೋಗ್ರಾಮಿಂಗ್ ಅಲ್ಲಿ ಹಾಕೊಂಡ್ ಬಂದ್ಬಿಡ್ತು ಅಂದ್ರೆ ನನ್ನದೇ ಅದೊಂದು ವ್ಯಕ್ತಿತ್ವ ಹಾಗಾದ್ರೆ ಬರೋದೇ ಇಲ್ವಾ? ಈ ಪ್ರಶ್ನೆ ಮೂಲಕ ಸೈಕಾಲಜಿ ಹುಟ್ಟಿರೋಂಥದ್ದು. ಅದು ಹೇಗೆ ಅಂತಂದ್ರೆ, ಬೆಳೆಯೋ ವಾತಾವರಣ ಮತ್ತೆ ಪೇರೆಂಟಿಂಗ್ ಮೇಲೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಡಿಪೆಂಡ್ ಆಗಿದೆ ಅಂತ ಅನ್ನೋದು ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗುತ್ತೆ. ತುಂಬಾ ಸ್ಟಡೀಸ್ ಆಗಿದೆ, ಎಂಪರಿಕಲ್ ಸ್ಟಡೀಸ್ ಆಗಿದೆ. ಟ್ವಿನ್ ಮಕ್ಕಳನ್ನ ಬೇರೆ ಬೇರೆ ಮಾಡಿ, ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆಸಿ, ಐಡೆಂಟಿಕಲ್ ಟ್ವಿನ್ಸ್ ನ ನೋಡಿ ಪೋಷಕತ್ವ ಅಂತ ಅನ್ನೋದು, ವಾತಾವರಣ ಅಂತ ಅನ್ನೋದು ಎಷ್ಟು ಪರಿಣಾಮ ಬೀರುತ್ತೆ ಅಂತ ಪ್ರಪಂಚಕ್ಕೆ ತೋರಿಸಿದ ಮೇಲೆ ಸೈಕಾಲಜಿ ಕೂಡ ವಿಜ್ಞಾನದ ಒಂದು ಭಾಗ ಅಂತ ಪ್ರೂವ್ ಆಗಿರೋದು. ಹಾಗಾಗಿ ನಾವು ಧೈರ್ಯವಾಗಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಪ್ರೀ ಎಕ್ಸಿಸ್ಟಿಂಗ್ ಇರ್ಲಿ, ಜೀನ್ಸ್ ಅಲ್ಲಿ ಬರ್ಲಿ, ನನ್ನ ತಂದೆಗಿರ್ಲಿ, ನನ್ನ ತಾಯಿಗಿರ್ಲಿ, ನನ್ನ ತಾತ ಮುತ್ತಾತ ಯಾರಿಗಾದ್ರೂ ಇರ್ಲಿ, ನಾನು ನಿರ್ಧಾರ ಮಾಡ್ಕೊಂಡೆ ಅಂತ ಹೇಳಿದ್ರೆ ಅದು ನನಗೂ ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಬೋದು, ಮುಂದೆ ಬರುವಂತ ನನ್ನ ಮಗುಗೂ ಕೂಡ ಇಲ್ಲದೆ ಇದ್ದ ಹಾಗೆ ಮಾಡ್ಬೋದು. ಆ ಭರವಸೆನ ಸೈಕಾಲಜಿ ಯಾವತ್ತೂ ನಿಮ್ಗೆ ಕೊಡುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಜನರಲ್ ಆಗಿ ಆಂಗ್ಸೈಟಿ ಬಂದಾಗ ನಾವು ಯಾವ ತರಹದ ಚಿಕಿತ್ಸೆಯೋ, ಕ್ಲಿನಿಕಲ್ ಥೆರಪಿನೋ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಹೇಗೆ ತಗೋತೀವೋ ಅದೇ ರೀತಿ ಪ್ರೆಗ್ನೆನ್ಸಿನಲ್ಲಿಯೂ ಕೂಡ ಅದು ನಿಮ್ಮನ್ನೂ ನೀವು ಸುಧಾರಿಸ್ಕೊಳ್ಳುವಂಥದ್ದು. ಅದಷ್ಟೇ ಅಲ್ಲ, ಹೊಸ ಜೀವನ ಕೂಡ ಮುಂದೆ ಅದನ್ನ ಪಾಸ್ ಆನ್ ಮಾಡ್ತೇವೆ. ಈ ಭರವಸೆನ ಸೈಕಾಲಜಿ ನಿಮಗೆ ಯಾವತ್ತೂ ಕೊಡುತ್ತೆ.
ಹಾಗಾಗಿ ನಿಮ್ಮ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಮೊದಲಿಗೆ ಅದರ ಇಂಟೆನ್ಸಿಟಿ ಎಷ್ಟು ಅಂತ ಅದನ್ನ ಅಸೆಸ್ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆ, ಅದು ಮನೋವಿಜ್ಞಾನದ್ದಾದ್ರೂ ಆಗ್ಬೋದು, ಮನೋಶಾಸ್ತ್ರ ಬೇಕಾದ್ರೂ, ಅಂದ್ರೆ ಸೈಕಾಲಜಿ ಇರ್ಬೋದು, ಸೈಕಿಯಾಟ್ರಿಕ್ ಮೆಡಿಸಿನ್ ಕೊಡಿಸ್ಬೇಕಾಗ್ಬೋದಾ, ಕೌನ್ಸೆಲಿಂಗ್ ಗಳಲ್ಲಿ ಇದಕ್ಕೆ ಹತೋಟಿಗೆ ಬರುತ್ತಾ, ಖಂಡಿತವಾಗ್ಲೂ ಸಾಧ್ಯ ಇದೆ. ಹಾಗಾಗಿ ಅನುವಂಶೀಯತೆ ಬಗ್ಗೆ ನೀವು ಹೆದರ್ಬೇಡಿ. ಖಂಡಿತವಾಗಿಯೂ ಈ ಟ್ರೈಟ್ಸ್ ನೆಲ್ಲ ಸಪ್ರೆಸ್ ಮಾಡಿ ನಾನು ಮತ್ತೆ ನನ್ನ ಮಗು ಖಂಡಿತವಾಗಿಯೂ ಇದರಿಂದ ಹೊರಕ್ಕೆ ಬರ್ತವೆ ಅನ್ನೋ ಭರವಸೆನ ಇಟ್ಕೊಂಡು ನೀವು ಮುಂದುವರಿರಿ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಆಗಿರ್ಬೋದು. ಆದ್ರೆ ಸಲ್ಯೂಷನ್ ಅಂತ ಹೇಳೋದಾದ್ರೆ ನಾನು ಹೇಳಿದ್ದೆ ಹಾಗೆ ಒಂದು ಕಾನ್ಶಿಯಸ್ ಡಿಸಿಷನ್. ಈ ಆತಂಕ ಅಂತ ಅನ್ನೋದನ್ನ ನಾನು ಈ ಪ್ರೆಗ್ನೆನ್ಸಿ ಟೈಮ್ನಲ್ಲೇ ಅದ್ರ ವಿರುದ್ಧ ಹೋರಾಡಿ ಹತೋಟಿಗೆ ತಂದ್ಕೊಳ್ತೇನೆ, ಕೌನ್ಸಿಲಿಂಗ್ ತಗೊಳ್ತೇನೆ, ಅಥವಾ ಅಗತ್ಯ ಬಿದ್ದರೆ ಮೆಡಿಸಿನ್ಸ್, ತೀರಾ ಅನಿವಾರ್ಯ ಆದ್ರೆ ಮಾತ್ರ ತಗೊಂಡು ಮಗು ಅಂತ ಅನ್ನೋದು ನನ್ನ ಕೈಗೆ ಬರುವಷ್ಟೊತ್ತಿಗೆ ಒಬ್ಬ ಸಶಕ್ತವಾದ ಅಮ್ಮನಾಗಿ ನಾನು ಏನ್ ಹೇಳ್ಬೋದು, ಟ್ರಾನ್ಸಿಷನ್ ಆಗೋಗಿರುತ್ತೆ ನನ್ನೊಳಗಡೆ ಅನ್ನೋ ಭರವಸೆ ಇಟ್ಕೊಂಡು ನೀವು ಮುಂದುವರಿ. ಮೊದಲ 3 ಕಂತಿನಲ್ಲಿ ಬಂದಂತ ಪ್ರಶ್ನೆಗಳಿಗೆ ಡಾಕ್ಟರ್ ಉತ್ತರ ಕೊಟ್ಟಿದ್ದಾರೆ. ಬಹುಶಃ ಇನ್ ಮುಂದಕ್ಕೂ ಕೂಡ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಮುಂದೆ ಕೂಡ ಕೇಳ್ಬೋದು, ಅದಕ್ಕೂ ಕೂಡ ಡಾಕ್ಟರ್ ಉತ್ತರ ಕೊಡ್ತಾರೆ. ಮೇಡಮ್, ಈಗ ನಾವು ಹಿಂದಿನ 3 ಎಪಿಸೋಡ್ ಅಲ್ಲಿ ಮಾತಾಡ್ತಾ ಬಂದ್ವಿ ಪ್ರೆಗ್ನೆನ್ಸಿ ಪೂರ್ವದ ಮತ್ತು ಪ್ರೆಗ್ನೆನ್ಸಿ ನಂತರದ ಮಾನಸಿಕ ಒತ್ತಡಗಳ ಬಗ್ಗೆ. ಅದರಲ್ಲೂ ನಾವು ಆಯ್ಕೆ ಮಾಡ್ಕೊಂಡಿದ್ದು ಹೇಗೆ ಅಂದ್ರೆ 0ಯಿಂದ 3 ತಿಂಗಳು, 3 ತಿಂಗಳಿಂದ 6 ತಿಂಗಳು, 6 ತಿಂಗಳಿಂದ 9 ತಿಂಗಳು. ಇಲ್ಲೂ ಕೂಡ ಅದೇ ತರನೇ ಮಾತಾಡುವ. ಈಗ ಡೆಲಿವರಿ ಆಗಿದೆ, ಡೆಲಿವರಿ ಆದ ಮೇಲೆ ಮೊದಲ 0ಯಿಂದ 3 ತಿಂಗಳ ಅವಧಿಯಲ್ಲಿ ಆ ತಾಯಿಗೆ ಆಗುವಂತ ಮಾನಸಿಕ ಒತ್ತಡಗಳು ಏನೇನು, ಅವುಗಳಿಗೆ ಪರಿಹಾರ ಏನು, ಈ ವಿಚಾರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಈ ಪ್ರಶ್ನೆ ಕೇಳುವಾಗ ನೀವು ಒಂದು ವಿಷಯನ ಓವರ್ಟೇಕ್ ಮಾಡ್ಬಿಟ್ರಿ. 0ಯಿಂದ 9 ಪ್ರೆಗ್ನೆನ್ಸಿ, ಅದಾದ್ಮೇಲೆ ಮಗು ಹುಟ್ಟು ಮತ್ತೆ ಮುಂದಕ್ಕೆ ಬರ್ತಾ ಇದೀವಿ ನಾವು. ಆದ್ರೆ ಡ್ಯೂರಿಂಗ್ ಬರ್ತ್ ಅಂತ ಅನ್ನೋದಿದೆಯಲ್ಲ, ಅದು ಎಷ್ಟು ಮುಖ್ಯ ಅಂತಂದ್ರೆ ಅದು ಪೋಸ್ಟ್ ಡೆಲಿವರಿ ಮೆಂಟಲ್ ಸ್ಟೇಟಸ್ ಅನ್ನ ಡಿಸೈಡ್ ಮಾಡ್ಬಿಡುತ್ತಲ್ಲ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ಲೇಬೇಕು. ನೀವು ಮಾತಾಡ್ಬೇಕಂದಿದ್ದಕ್ಕೆ ನೆನಪಾಯ್ತು. ಈಗ ಇನ್ನೊಂದು ಪ್ರಶ್ನೆ ಇದೆ, ನಾನು ಆ ವಿಚಾರ ಬಂದಿರ್ಲಿಲ್ಲ ಅಂತ ಕೇಳಿರ್ಲಿಲ್ಲ, ಇವಾಗ ಕೇಳ್ತೀನಿ. ಅದಕ್ಕೆ ಬಹುಶಃ ನೀವು ಇಲ್ಲೇ ಮುಂದುವರಿಸಬೇಕು. ಬರಲೇಬೇಕು ಆ ಪ್ರಶ್ನೆ. ನನಗೆ ಹೆರಿಗೆ ಪ್ರಕ್ರಿಯೆ ಬಗ್ಗೆ ತುಂಬಾ ಭಯ ಇದೆ, ಮತ್ತೆ ಅದು ಅವಾಸ್ತವಿಕ ಭಯ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ರೆ ಇದು ಬರೀ ನನ್ನ ಆತಂಕವೋ ಅಥವಾ ಇದಕ್ಕೆ ಕ್ಲಿನಿಕಲ್ ಥೆರಪಿ ಏನಾದ್ರೂ ಇದೆಯಾ, ಇದ್ರೆ ತಿಳಿಸಿ ಅಂತ ಒಬ್ರು ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ತರಹದ ಕ್ವೆರೀಸ್ ನನಗೂ ಕೂಡ ತುಂಬಾ ಬರುತ್ತೆ. ಮತ್ತೆ ಇನ್ನೇನು ಡೆಲಿವರಿ ಹತ್ರದಲ್ಲಿದೆ ಅಂತ ಅನ್ನುವಾಗ ಕೌನ್ಸಿಲಿಂಗ್ ಬರೋರ ಸಂಖ್ಯೆನೂ ತುಂಬಾ ಇರುತ್ತೆ. ಇದು ನನ್ನ ಪ್ರೊಫೆಷನ್ ಅನ್ನ ತುಂಬಾ ರೆಗ್ಯುಲರ್ ನಾರ್ಮಲ್ ಪಾರ್ಟ್ ಇದು. ಅದಕ್ಕೋಸ್ಕರ ಅದನ್ನ ಬಿಟ್ಬಿಟ್ವಲ್ಲ ಅಂತ ಅನ್ಕೊಂಡೆ. ಆಯ್ತು, ಇಲ್ಲಿವರೆಗೂ ಗರ್ಭಿಣಿನ ಹೇಗೋ ಸುರಕ್ಷಿತವಾಗಿ ನೋಡ್ಕೊಂಡ್ವಿ, ಸೈಕಲಾಜಿಕಲಿ, ಫಿಸಿಕಲಿ. ಈಗ ಪುಟ್ಟ ಮಗು ಹೊರಗಡೆ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೆರಿಗೆ ನೋವಿನ ಬಗ್ಗೆ ಎಷ್ಟು ಭಯ ಇದೆ ಅಂತ ಹೇಳಿದ್ರೆ, ಅವ್ರಿವ್ರ ಬಾಯಲ್ಲಿ ಆ ವರ್ಣನೆಗಳನ್ನ ಕೇಳಿರ್ತಾರೆ ಅಥವಾ ರೀಲ್ಸ್ ನೋಡಿರ್ತಾರೆ. ಇವಾಗಂತೂ ಎಲ್ಲಾ ವಿಡಿಯೋಗಳಲ್ಲಿ ಒಬ್ಬ ತಾಯಿ ಎಷ್ಟು ಕಷ್ಟ ಪಡ್ತಾಳೆ ಅಂತ ಅನ್ನೋದನ್ನ ಎಕ್ಸಾಜರೇಟ್ ಮಾಡೋದ್ರಲ್ಲಿ ಒಂದು ಆ ತರಹದ್ದು ಒಂದು ವ್ಯವಸ್ಥಿತವಾಗಿ ಮಾಡೋದನ್ನೇ ಶುರು ಮಾಡ್ಬಿಟ್ಟಿದ್ದಾರೆ. ಆದ್ರೆ ಮಾಡಬಾರ್ದು ಅಂತಾನೆ ಹೇಳ್ತಾರೆ. ಹಾಗೆ ಆ ಬಗ್ಗೆ ತೋರಿಸ್ಲೇಬೇಕು, ಹಂಚ್ಕೊಳ್ಳೇಬೇಕು ಅಂತ ಇದ್ರೆ ಪಾಸಿಟಿವ್ ಆಗಿರೋದನ್ನ ಹಂಚ್ಕೊಳ್ಳಿ, ಹೆರಿಗೆ ನೋವಿನ ಬಗ್ಗೆ ಅಂತ. ಅದೊಂದು ನನ್ನ ಒಂದು ಸಣ್ಣ ಸಜೆಷನ್. ಹೌದು, ಲೇಬರ್ ಪೇನ್ ಅಂತ ಅನ್ನೋದು ತುಂಬಾ ಇಂಟೆನ್ಸ್ ಪೇನ್ ಎಕ್ಸ್ಪೀರಿಯನ್ಸ್. ಅದನ್ನ ಇಲ್ಲ ಅಂತ ಹೇಳೋ ಹಾಗಿಲ್ಲ. ನಾನು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಇಲ್ಲ ಅಷ್ಟಿರೋದಿಲ್ಲ ಅಂತ ನಾನು ಯಾರಿಗೂ ಸುಳ್ಳು ಹೇಳಲಾರೆ. ಇದ್ರ ಬಗ್ಗೆ ಇನ್ನು ಹೇಳ್ಬೇಕು ಅಂತಂದ್ರೆ ಮೇಲ್ ಈಕ್ವಲೆಂಟ್ ಪೈನ್ ಏನಾದ್ರೂ ಇದೆಯಾ ಅಂತ ತುಂಬಾ ಸ್ಟಡೀಸ್ ನಡೆಯುತ್ತಂತೆ. ಅಂದ್ರೆ ಹೆಣ್ಣು ಮಕ್ಳಿಗೆ ಯಾವಾಗ್ಲೂ ಒಂದು ಕೊರಗಿರುತ್ತೆ ಒಳಗಡೆ. ಅಯ್ಯೋ, ಗಂಡಸರಿಗೆ ಈ ಅನುಭವ ಯಾವತ್ತು ಬರೋದೇ ಇಲ್ವಲ್ಲ, ಎಲ್ಲಿ ಸಮ ಬಂತು, ನಾವು ಮಾತ್ರ ಇನ್ನೂ ಅನುಭವಿಸ್ಬೇಕು ಅಂತ. ಸುಮಾರು ಹೆಣ್ಣು ಮಕ್ಳು ಹೆರಿಗೆ ನಾವು ಅನುಭವಿಸೋ ಗಂಡನ್ ಚೆನ್ನಾಗಿ ಬೈತಾರೆ, ನಿಮಗೇನ್ ಗೊತ್ತಿತ್ತು, ಇದನ್ನ ನಾನ್ ತಾನೇ ಅನುಭವಿಸ್ತಾ ಇದ್ದೀನಿ ಅಂತ. ಆದ್ರೆ ಈ ಕಿಡ್ನಿ ಸ್ಟೋನ್ ಪಾಸ್ ಆಗುವಾಗ ಒಂದು ಪೇನ್ ಬರುತ್ತಂತೆ ಗಂಡಸರಿಗೆ. ಅದು ಎಲ್ಲಿಯೋ ಈ ಹೆರಿಗೆ ನೋವಿಗೆ ಹತ್ತಿರದಲ್ಲಿರುತ್ತೆ ಅಂತ ಇವಾಗ ಸ್ಟಡೀಸ್ ಹೇಳ್ತಾ ಇದೆ. ಅಂದ್ರೆ ಸೇಮ್ ಸೆಟ್ ಆಫ್ ಮಸಲ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ನಿಜವಾಗ್ಲೂ ಹೆರಿಗೆ ನೋವಿನ ಅನುಭವ ಬೇಕು ಅಂತ ಆದ್ರೆ ಕಿಡ್ನಿನಲ್ಲಿ ಸ್ಟೋನ್ ಬರ್ಸ್ಕೋಬಹುದು. ಅದು ತುಂಬಾ ಇಂಟೆನ್ಸ್ ಪೈನ್ ಇರುತ್ತಂತೆ ಗಂಡಸ್ಗೆ. ಆದ್ರೆ ಲೇಬರ್ ಪೇನ್ ಇದಕ್ಕಿಂತ ಯಾಕೆ ವಿಭಿನ್ನ ಅಂತ ಹೇಳಿದ್ರೆ ಲಾಂಗ್ ಡ್ಯೂರೇಷನ್.
ಅದು ಅಷ್ಟ್ರಲ್ಲಿ ಮುಗ್ದೋಗ್ಬಿಡಲ್ಲ. ಒಂದು ಕಲ್ಪಾಸ ಆದಷ್ಟು ಕ್ವಿಕ್ ಆಗಿ ಒಂದು ಮಗು ಹೊರಗಡೆ ಬಂದ್ಬಿಡೋದಿಲ್ಲ. ಅದರಿಂದ ಆ ಇಂಟೆನ್ಸಿಟಿ ಅಂತ ಅನ್ನೋದಿದೆಯಲ್ಲ, ಅದು ತುಂಬಾ ತೀವ್ರವಾಗಿ ಬಾಧಿಸುತ್ತೆ. ಆದ್ರೆ ನೀವೇ ಆ ಒಂದು ಪದ ಉಪಯೋಗಿಸಿದ್ರಿ, ಅದರಲ್ಲಿ ಅದೇನು ಅಂದ್ರೆ ಅವಾಸ್ತವಿಕವಾದದ್ದು ಅಂತ. ಅದನ್ನ ಇರ್ರಾಷನಲ್ ಫಿಯರ್ ಅಂತ ಕೂಡ ಹೇಳ್ಬೋದು. ಅನ್ರಿಯಲಿಸ್ಟಿಕ್ ಅಂಡ್ ಇರ್ರಾಷನಲ್ ಫಿಯರ್. ನೋವಿನ ಪರ್ಸೆಪ್ಷನ್ ಅಂತ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಕೂಡ ಬೇರೆ ಆಗ್ತಾ ಹೋಗುತ್ತೆ. ಈ ಥ್ರೆಶ್ ಪೈನ್ ಥ್ರೆಶ್ ಅಂತಾರಲ್ಲ, ಅದು ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಡಿಮೆ ಇರುತ್ತೆ. ಆದ್ರೆ ಈ ಸೃಷ್ಟಿ ಕ್ರಿಯೆನಲ್ಲಿ ತುಂಬಾ ಅದ್ಭುತವಾದ ವಿಚಾರ ಏನು ಅಂತ ಹೇಳಿದ್ರೆ, ಆ ನೋವು ಅಷ್ಟು ಅನುಭವಿಸಿದ್ರು 3 ತಿಂಗಳು ಆದ್ಮೇಲೆ, ಅಥವಾ ಬೇಡ ಒಂದು 15-20 ದಿವಸ ಆದ್ಮೇಲೆ ಎಷ್ಟು ಪ್ರಯತ್ನ ಪಟ್ರು ಆ ನೋವು ಹೇಗಿತ್ತು ಅಂತ ನೆನಪಿಸ್ಕೊಳಕ್ಕಾಗುದಿಲ್ಲ. ಸೊ ಅದ್ರ ಜೊತೆನಲ್ಲೇ ಆ ಮರವನ್ನು ಕೊಟ್ಟಿದ್ದಾರೆ. ಅದರಿಂದ ಪ್ರತಿ ತಾಯಿನೂ ಒಂದು ಮಗು ಆದ್ಮೇಲೆ ಇನ್ನೊಂದ್ ಮಗು ಆದ್ಮೇಲೆ ಇನ್ನೊಂದ್ ಮಗು ಮಾಡ್ಕೊಳ್ಳೋ ಮನಸ್ಸು ಮಾಡ್ತಾಳೆ. ಆ ನೋವೇನಾದ್ರೂ ಮನಸ್ಸಿನಲ್ಲಿ ಮೆಮೊರಿ ಸೈಟ್ ಅಲ್ಲಿ ಹೋಗೋದ್ ಹಾಗೆ ಉಳ್ಕೊಂಡ್ ಬಿಟ್ಟಿದ್ರೆ, ಈ ಮನುಷ್ಯ ಸಂತತಿ ಯಾವತ್ತೋ ಎಲ್ಲೆಲ್ಲೋ ಅಲ್ಲಲ್ಲೇ ನಿಂತು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಇದು ತುಂಬಾ ಸಹಜವಾದ ಪ್ರಕ್ರಿಯೆ. ಅದ್ರ ಮೂಲಕ ನಾ ಹಾದು ಹೋಗ್ತೇನೆ. ಈಗ ಏನಾಗೋಗಿದೆ ಅಂತ ಹೇಳಿದ್ರೆ, ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅನ್ನ ಕೊಡ್ತಾರೆ, ಆ ನೋವಿನ ಇಂಟೆನ್ಸಿಟಿನ ಕಡಿಮೆ ಮಾಡ್ತಾರೆ. ಅಷ್ಟೆಲ್ಲ ಅನುಭವಿಸ್ಬೇಕು ಅಂತ ಏನಿಲ್ಲ. ಸಾಧ್ಯವಾ ನೋಡಿ ಅಂತ ಹೇಳ್ತಾರೆ ಗೈನಕಾಲಜಿಸ್ಟ್ಗಳು. ಇಲ್ಲದೇ ಇದ್ರೆ ಅದಕ್ಕೊಂದು ಸಹಾಯ ಕೊಡ್ತಾರೆ. ಇವಾಗ ನಮ್ಮ ತಾಯಿ, ಅಜ್ಜಿ, ಮುತ್ತಜ್ಜಿರಿಗೆಲ್ಲ ಈ ಸಹಾಯಗಳು ಇರ್ಲಿಲ್ಲ. ಅವರು ತುಂಬಾ ಸಲೀಸಾಗಿ 10, 12, 14 ಮಕ್ಕಳನ್ನ ಮನೆಯಲ್ಲೇನೆ ಹೆರ್ತಾ ಇದ್ರು. ಅವ್ರಿಗಿಂತ ನಾನು ಯಾವ ತರಹದಲ್ಲಿ ಕಡಿಮೆ ಇದ್ದೀನಿ ಅಂತ ನೀವು ಅಲ್ಲಿಂದ ಯೋಚನೆ ಶುರು ಆಗ. ಮತ್ತೆ ಹೇಗೆ ಆಂಗ್ಸೈಟಿ, ಡಿಪ್ರೆಷನ್, ಫಿಯರ್ ಇವೆಲ್ಲವೂ ಡ್ಯೂರಿಂಗ್ ಲೇಬರ್ ನಲ್ಲಿ ತುಂಬಾ ಇಂಟೆನ್ಸ್ ಆಗಿ ಇದ್ದೇ ಇರುತ್ತೆ. ಆದ್ರೆ ಅದು ಹೆದರೋ ಅಂತದ್ದು ಅಲ್ಲ. ನೀವು ಯೋಚನೆ ಮಾಡ್ಬೇಕಾಗಿರೋದು ಇಷ್ಟೇನೆ. ಮಿಲಿಯನ್ಸ್ ಆಫ್ ಪೀಪಲ್ ಹ್ಯಾವ್ ಟೇಕನ್ ಬರ್ತ್ ಅಲ್ಲ ಅಂತ. ಯಾವ ಅಮ್ಮೆಂದ್ರಿಗೆ ನಾನು ಕೂಡ ಕಡಿಮೆ ಇಲ್ಲ, ನಾನು ಕೂಡ ಹೆತ್ತ ಹಾಕ್ತೇನೆ ಇದನ್ನ ಹೊರಗಡೆ ಅಂತ. ಮಾಂಟೆಸರಿ ಫಿಲಾಸಫಿನಲ್ಲಿ ಒಂದು ಮಾತಿದೆ, ಈ ಮದರ್ ಡೆಲಿವರ್ಸ್ ದ ಬೇಬಿ ಅನ್ನೋ ಯೂಸೇಜೇ ತಪ್ಪತ್ತೆ. ಹಾಗೆ ಹೇಳ್ಬರ್ತದೆ. ನೀವ್ ಯಾರಿಗಾದ್ರೂ ಹೇಳ್ಬೇಕಾದ್ರೆ ಇದು ಬೇಬಿ ಹ್ಯಾಸ್ ಟೇಕನ್ ಬರ್ತ್ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಅದು ಮಗುವಿನ ನಿರ್ಧಾರ, ನಾನು ಹೊರಗಡೆ ಬರ್ತೀನಿ ಅಂತ. ಹಾಗಂತ ಪಾಪ ತಾಯಿದೇನು ರೋಲ್ ಇಲ್ಲ ಅಂತ ನಾನು ಹೇಳೋಕ್ಕಾಗುತ್ತಿಲ್ವಲ್ಲ. ಆ ಮಗು ಡಿಸೈಡ್ ಮಾಡುತ್ತೆ, ಇಟ್ ಡ್ರಾಪ್ಸ್ ಡೌನ್ ಅಂದ್ರೆ ಕೆಳಕ್ ಬರುತ್ತೆ. ಅದಾದ್ಮೇಲೆ ಪಿಟ್ಯೂಟರಿ ಗ್ಲ್ಯಾಂಡ್ ಒಂದು ಮೆಸೇಜ್, ಅದು ಮತ್ತೆ ಈಸ್ಟ್ರೋಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಈಸ್ಟ್ರೋಜನ್, ಆಕ್ಸಿಟೋನ್ ಅಂತ ಒಂದು ಹಾರ್ಮೋನ್, ಇವೆಲ್ಲ ಹೆರಿಗೆಯ ಪ್ರಕ್ರಿಯೆಗೆ ಒಂದಕ್ಕೊಂದು ಸಹಕಾರ ಕೊಡ್ತಾ ಹೋಗುತ್ತೆ. ಅದು ಇತ್ತೀಚೆಗೆ ಲೂಪ್, ಅದೆಲ್ಲವೂ ಸೇರಿ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಇರ್ತದೆ. ಸುಮುಖವಾಗಿ ಮಗು ಹೊರಗಡೆ ಬರುತ್ತೆ. ಅಲ್ಲಿನ ಮಸಲ್ಸ್ ಅನ್ನೆಲ್ಲ ಸಾಫನ್ ಮಾಡುತ್ತೆ. ಯಾವ್ದು ಈಸ್ಟ್ರೋಜನ್ ಹಾರ್ಮೋನ್ ಎಕ್ಸ್ಟ್ರಾ ರಿಲೀಸ್ ಆಗುದು. ಆಕ್ಸಿಟೋನು ನಿಮ್ಮ ತುಂಬಾ ಆತಂಕ, ಭಯಗಳನ್ನ ಕಡಿಮೆ ಮಾಡಕ್ಕೆ ಪ್ರಯತ್ನ ಪಡುತ್ತೆ. ಯಾಕೆಂದ್ರೆ ಇಟ್ಸ್ ಹ್ಯಾಪಿ ಹಾರ್ಮೋನ್, ಅದನ್ನ ಲವ್ ಹಾರ್ಮೋನ್ ಅಂತ ಕರೀತಾರೆ. ಆಯ್ತಾ? ಇದು ಪಿಟ್ಯೂಟರಿ ಇದನ್ನ ಪ್ರೊಡ್ಯೂಸ್ ಮಾಡುದು, ಅದನ್ನ ಪ್ರೊಡ್ಯೂಸ್ ಮಾಡುದು, ಅದು ಕೊನೆಗೆ ಹೆರಿಗೆ ಆಗುತ್ತೆ. ಆದ್ರೆ ಒಂದೇನು ಅಂತಂದ್ರೆ, ಹಾರ್ಮೋನ್ಸ್ ಗೋ ಕ್ರೇಜಿ ಅಂತ ಪದ ಉಪಯೋಗಿಸ್ತಾರೆ. ಅದನ್ನ ಅಂದ್ರೆ ಎಕ್ಸಸ್ ಪ್ರಮಾಣದಲ್ಲಿ ಎಲ್ಲ ರಿಲೀಸ್ ಆಗೋದ್ರಿಂದ ಸುಮುಖವಾಗಿ ಹೆರಿಗೆ ಆಗುತ್ತೆ. ನಿಮಗೆ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಆಮೇಲೆ ಮೆಡಿಕಲ್ ಟೆಕ್ನಾಲಜಿ ಆಗ್ಲಿ, ವೈದ್ಯಕೀಯ ವಿಜ್ಞಾನ ಅದು ಎಷ್ಟು ಮುಂದುವರೆದಿದೆ ಅಂದ್ರೆ, ಯಾವುದೇ ತರಹದ ಕಾಂಪ್ಲಿಕೇಶನ್ ಅನ್ನು ಡಾಕ್ಟರ್ಸ್ ಎದುರಿಸ್ತಾರೆ. ಅವರೆಲ್ಲಕ್ಕೂ ಸಿದ್ಧವಾಗಿರ್ತಾರೆ. ಹಾಗಾಗಿ ಭರವಸೆ ಇಡಿ ಅವ್ರ ಮೇಲೆ. ಸೊ ಆ ಭಯಕ್ಕೆ ಕಾರಣವೇ ಇಲ್ಲ. ಅದಕ್ಕೆ ಅದನ್ನ ಇರ್ರಾಷನಲ್ ಫಿಯರ್ ಅಂತ ಹೇಳೋದು. ಅನಗತ್ಯವಾದ ಯೋಚನೆಗಳನ್ನ ಕಡಿಮೆ ಮಾಡ್ತಾ ಹೋಗಿ ತಕ್ಷಣ ರೀಪ್ಲೇಸ್ಮೆಂಟ್. ಈಗ ಒಂದು ನೆಗೆಟಿವ್ ಥಾಟ್ ಬಂತ, ಆ ಮಗು ಹೆರಿಗೆ ಟೈಮ್ ನಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಬದಲು ಇನ್ನೊಂದು ಥಾಟ್, ಚಂದದ ಮಗು ನನ್ನ ಕೈಗೆ ಬಂದಾಗ ನನ್ನ ಯೋಚನೆಗಳು ಹೇಗಿರುತ್ತೆ, ನಾನು ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ, ಮೊದಲನೇ ಸತಿ ನಾನು ಅದನ್ನ ಹೇಗೆ ಪ್ರೀತಿ ಮಾಡ್ತೇನೆ, ನಾನೊಂದು ಮುತ್ತು ಕೊಡ್ತೇನೆ, ಈ ತರದ ಯೋಚನೆಗಳನ್ನ ಮಾಡ್ತಾ ಹೋಗಿ ಆಕ್ಸಿಟೋನ್ ಅದ್ರ ಪಾಡಿಗೆ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ನಿಮ್ ಭಯಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಡ್ಯೂರಿಂಗ್ ಲೇಬರ್ ಅಂತ ಅನ್ನೋದು ತುಂಬಾ ಮುಖ್ಯ. ಅದನ್ನ ಎದುರಿಸೋಕೆ ನೀವು ಒಂದು ಸಿದ್ಧತೆ ನೀವು ಮಾಡ್ಕೊಂಡ್ ಬಿಟ್ರಿ ಅಂದ್ರೆ, ನಿಮ್ಮ ಆ ಪೋಸ್ಟ್ ಡೆಲಿವರಿ ಟ್ರಾಮಾಗಳೆಲ್ಲ ಸುಮಾರು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ.